ಯೂಟ್ಯೂಬ್ ಒಳಗ ಎಲ್ಲ ಕುನಿ ಅಂತ ಒಂದು ಟೀಸರ್ ರಿಲೀಸ್ ಆಗೈತಿ. ಕೋಮಲ್ ಕುಮಾರ್ ಸ್ಟಾರರ್ ಅಂಡ್ ಡೈರೆಕ್ಟೆಡ್ ಬೈ ಪ್ರದೀಪ್ ಎನ್ಆರ್. ಈ ಮೂವಿನ ಬೇರೆ ಮೂವಿಗಿಂತ ಒಂದು ಡಿಫ್ರೆಂಟ್ ಎದಕ್ ಮಾಡಿದ್ ಅಂತಂದ್ರೆ, ಈ ಮೂವಿ ಒಳಗ ವಜ್ರಮುನಿ ಅವ್ರನ್ನ ಪ್ರೆಸೆಂಟ್ ಮಾಡಕತ್ತಾರೆ. ಒಂದ್ ಶಂಕರ್ ನಾಗ್ ಅವ್ರದ್ದು ಇಲ್ಲ ಒಂದ್ ರಾಜ್ಕುಮಾರ್ ಅವ್ರದ್ದು ಈರಾ ಒಳಗ ಇಂತ ಒಂದು ಹೀರೋಗಳ ಮುಂದೆ ಒಂದು ಗಟ್ಟಿ ಕ್ಯಾರೆಕ್ಟರ್ ವಿಲನ್ ಆಗಿ ನಿಂತ್ಕೋಬೇಕಾಕೈತಿ. ಆ ಒಂದು ಟೈಮ್ ಒಳಗ ಒಂದಿಷ್ಟು ವಿಲನ್ ಗಳ ಅವ್ರ ಮುಂದೆ ನಿಲ್ತಿದ್ರ, ಅದ್ರ ಮೇನ್ ಅವ್ರ ಮುಂದೆ ಒಂದು ಖಡಕ್ ಆಗಿ ನಿಲ್ಲುವಂತ ಒಂದು ಕ್ಯಾರೆಕ್ಟರ್ ಇಲ್ಲ ಒಂದು ವಿಲನ್ ಹೇಳ್ಬೇಕಂತಂದ್ರ ವಜ್ರಮುನಿ ಅವರು. ಆ ಒಂದು ವಜ್ರಮುನಿ ಓಲ್ಡ್ ಕ್ಯಾರೆಕ್ಟರ್ ನ ಈಗ ಎಲ್ಲ ಕುನಿ ಅಂತಂದು ಮೂವಿ ಒಳಗ ವಾಪಸ್ ರಿಟರ್ನ್ ತರಾಕತ್ತಾರೆ. ಈ ಒಂದು ಮೂವಿ ಒಳಗ ಕೋಮಲ್ ಕುಮಾರ್ ನ ಕಾಸ್ಟ್ ಮಾಡಿದ್ದ ಪರ್ಫೆಕ್ಟ್ ಚಾಯ್ಸ್. ಆಮೇಲೆ ಆ ಒಂದು ಕ್ಯಾರೆಕ್ಟರ್ ನ ಕೋಮಲ್ ಕುಮಾರ್ ಅವರ ಎಷ್ಟು ರೀತಿ ಒಳಗ ಟ್ರಾನ್ಸ್ಫಾರ್ಮೇಶನ್ ಆಗಿರ ಅಂತ ಹೇಳ್ಬೋದು. ಇವ್ರದ್ದು ಬಿಟ್ಟು ಈ ಕ್ಯಾರೆಕ್ಟರ್ ಬೇರೆದವರು ಶೂಟ್ ಆಗಿ ಚಾನ್ಸ್ ಆಗ್ತಿದ್ದಿಲ್ಲ. ಯಾಕಂತಂದ್ರೆ ಅವ್ರ ನಗುದ್ ಒಂದ್ ಸ್ಟೈಲ್ ಆಗ್ಲಿ ಇಲ್ಲ ಡೈಲಾಗ್ ಡೆಲಿವರಿ ಆಗ್ಲಿ ಬೆಸ್ಟ್ ರೀತಿ ಪ್ರೆಸೆಂಟ್ ಮಾಡ್ಯಾರ. ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಇದು ವಜ್ರಮುನಿ ಅವ್ರದ್ದು ಬಯೋಪಿಕ್ ಆಗಿ ಬರಾತಿಲ್ಲ ಮೂವಿ. ಯಾಕಂತಂದ್ರೆ ನಾವು ಜಗ್ಗಸ್ ಮೂವಿ ಒಳಗ್ ನೋಡೇವಿ, ಒಂದ್ ಈ ಟೈಪ್ ಗೆಟಪ್ ಹಾಕೊಂಡ್ ಬೇರೆದವ್ರು ಹೆಲ್ಪ್ ಮಾಡುವಂತ ಒಂದು ಸಿಚುವೇಶನ್ ಪ್ರೆಸೆಂಟ್ ಮಾಡಿರ್ತಾರೆ. ಆಲ್ರೆಡಿ ಕೋಣ ಮೂವಿ 5 ಲ್ಯಾಂಗ್ವೇಜ್ ಒಳಗ ಪ್ಯಾನ್ ಇಂಡಿಯಾ ಒಳಗೆ ರಿಲೀಸ್ ಆಗೈತಿ. ಆದ್ರೆ ಈ ಮೂವಿನ ಅವ್ರ ಪ್ಯಾನ್ ಇಂಡಿಯಾ ತಗೊಂಡ್ ಹೋಗ್ತಾರೋ ಇಲ್ಲ ಜಸ್ಟ್ ಕರ್ನಾಟಕಕ್ಕೆ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಎದಕ್ಕಂತಂದ್ರೆ ಹೊರಗಡೆ ವಜ್ರಮುನಿ ಒಂದ್ ಕ್ಯಾರೆಕ್ಟರ್ ಬಾಳ ಮಂದಿ ಅಷ್ಟಕ್ಕಷ್ಟ ಗೊತ್ತೈತಿ. ನಮ್ ಕರ್ನಾಟಕ ಒಳಗೆ ಎಲ್ಲರಿಗೂ ಗೊತ್ತಿರೋರು ಅವ್ರ. ಈ ಒಂದ್ ಎಲ್ಲ ಕುಂದಿ ಮೂವಿ ಒಳಗ ಕೋಮಲ್ ಕುಮಾರ್ ಅವ್ರ ಡಬಲ್ ಪಾರ್ಟ್ ಹೋಗಿರ್ತಾರೆ. ಒಂದ್ ವಜ್ರಮುನಿ ಕ್ಯಾರೆಕ್ಟರ್, ಇನ್ನೊಂದು ಸಿಂಪಲ್ ಹೀರೋ ಆಗಿರ್ತಾರೆ. ಆಮೇಲೆ ಇದ್ರ ಒಂದು ಕ್ರಿಶ್ಚಿಯನ್ ಗೆಟಪ್ ನು ಪ್ಲೇ ಮಾಡ್ಯಾರ ಅವ್ರೆ. ಮೂವಿದ ಒಂದ್ ಸ್ಕ್ರಿಪ್ಟ್ ಬರೀ ಮುಂದೆ ಈ ಮೂವಿಗೆ ಎಲ್ಲ ಕುನಿ ಬದ್ಲಿ ವಜ್ರಮುನಿ ಟೈಟಲ್ ಇಡಬೇಕಂತಂದು ಕೋಮಲ್ ಕುಮಾರ್ ಅವ್ರ ಟ್ರೈ ಮಾಡಿದ್ರಂತ. ಅದ್ರ ಆ ಟೈಟಲ್ ಆಲ್ರೆಡಿ ರಿಜಿಸ್ಟರ್ ಆಗಿತ್ತು. ಅದ್ರ ಸಂಬಂಧ ಎಲ್ಲ ಕುನಿ ಅಂತಂದ ಈ ಟೈಟಲ್ ಇಟ್ಟಿದ್ದೆ. ಆಮೇಲೆ ಕೋಮಲ್ ಅವ್ರದ್ದು ಇನ್ನೊಂದು ವೀಕ್ನೆಸ್ ಪಾಯಿಂಟ್ ಹೇಳ್ಬೇಕಂದ್ರೆ, ಅವ್ರ ಟೀಸರ್ ಆತ ಇಲ್ಲ ಟ್ರೇಲರ್ ಆತು ಜಸ್ಟ್ ಹೊಸ ಚಾನಲ್ ಒಳಗನ ಅಪ್ಲೋಡ್ ಮಾಡಕತ್ತಾರ. ಅದ್ರ ಸಂಬಂಧ ಒಂದು ಫಿಲ್ಮಿ ಆಡಿಯನ್ಸ್ ಗೆ ಇದ್ರ ರೀಚ್ ಸಿಗಾತಿಲ್ಲ. ಆಮೇಲೆ ಜನಗಳಿಗೂ ಇದೊಂದು ಟೀಸರ್ ರೀಚ್ ಆಗಿಲ್ಲ ಅಂತಂದ್ರೆ ಮೂವಿದ ಒಂದು ಪ್ರಮೋಷನ್ ಒಳಗಾತ ಇಲ್ಲ ಪಬ್ಲಿಸಿಟಿ ಒಳಗಾತ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತೈತಿ. ಈ ಮೂವಿ ಒಳಗ ಕೋಮಲ್ ಕುಮಾರ್ ಅವ್ರ ವಜ್ರಮುನಿ ಕ್ಯಾರೆಕ್ಟರ್ ಬೆಂಕಿ ರೀತಿ ಹೋಗಿ ಕಾಣತಾರ. ಆದ್ರೆ ಬೇರೆ ಒಂದು ಅವ್ರ ಇಲ್ಲಾರ್ದ ಒಂದ್ ಸೀನ್ ನೋಡಿದ್ರೆ ಒಂದು ಕ್ಲಾಸಿಕ್ ಮೂವಿ ಟೈಪ್ ನ ವೈಪ್ ಬರಾಕತ್ತೈತಿ. ಆಮೇಲೆ ಒಂದಿಷ್ಟು ಕಡೆ ಆಕ್ಷನ್ ಮೇಕಿಂಗ್ ಒಂದಿಷ್ಟು ಕಡೆ ಡಲ್ ಅನ್ಸಾಕತ್ತಿತ್ತು. ಇವೆಲ್ಲ ನಂದು ಒಪಿನಿಯನ್. ನಿಮಗೆ ಈ ಟೀಸರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ರಿ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಮತ್ತೆ ಸಿಗ್ತೇನೆ, ಇಲ್ಲ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿ ಟೇಕ್ ಕೇರ್, ಬಾಯ್.